ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹುಡುಗಿ ಕಾಣ್ತಿಲ್ವಲ್ಲ, ಬಜಾರ್ ಇಲ್ಲೇ ಇರ್ತಾಳೆ ಅಂತ ಹೇಳಿದ್ಲು. ಕರ್ಚೀಫ್ ಇಟ್ಕೊಳಕ್ ಹೇಳಿದ್ನಲ್ಲ. ದೇವ್ರೆ, ನನ್ನನ್ನು ನೀನೇ ಕಾಪಾಡಬೇಕು. ಇವರಾದ್ರೂ ನಮ್ಮ ಮದುವೆ ಮಾಡಿಸೋ ಹಾಗೆ ಮಾಡಪ್ಪ. ಎಕ್ಸ್ಕ್ಯೂಸ್ ಮೀ, ಅಮೂಲ್ಯ ಕಳಿಸಿರೋದು ನಿಮ್ಮನ್ನೇನಾ? ಹೌದು. ಇದು ವೇದಾಂತ್ ಭವನ್ ವಾಯ್ಸ್ ಥರ ಇದೆಯಲ್ಲ. ನೋಡಿ, ಒಂದು ಹುಡುಗಿಯಾಗಿ ಸಂಕೋಚ ಬಿಟ್ಟು ಹೇಳ್ತಾ ಇದ್ದೀನಿ. ಧ್ರುವನ್ನ ಇಷ್ಟಪಡ್ತಿರೋ ಹುಡುಗಿ ನಾನೇ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀನಲ್ಲ. ನಾನಿವತ್ತು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೇಬೇಕು ಅಂತ ಬಂದಿದ್ದೀನಿ. ಅಂದಹಾಗೆ ನಾನು ಧ್ರುವನ ನೆನ್ನೆ ಮೊನ್ನೆಯಿಂದ ಪ್ರೀತಿಸಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಅವನ್ನ ಆಟೋ ಡ್ರೈವರ್ ಆಗಿದ್ದಾಗಿಂದನೂ ಪ್ರೀತಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅವ್ನು ವಸಿಷ್ಠ ಫ್ಯಾಮಿಲಿ ಅವನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಪ್ರೀತಿಸೋಕೆ ಶುರು ಮಾಡಾದಮೇಲೆ ನಂಗೆ ಗೊತ್ತಾಗಿದ್ದು ಅವನು ಆ ಫ್ಯಾಮಿಲಿ ಅವನು ಅಂತ. ಆಸ್ತಿ ಹಣ ನೋಡಿ ನಾನು ಅವನ್ನ ಇಷ್ಟಪಟ್ಟಿದ್ದಲ್ಲ. ಅವನ ಮುಂದೆ ಈ ಹಣ ಆಸ್ತಿ ಎಲ್ಲ ನನಗೇನೂ ಬೇಡ, ಅವನಷ್ಟೇ ಸಾಕು. ಹೇಗಾದರೂ ಮಾಡಿ ನಮ್ಮಿಬ್ಬರನ್ನ ಮದುವೆ ಮಾಡಿಸಿ ಪ್ಲೀಸ್. ಅವ್ನ ಪ್ರೀತಿಗೋಸ್ಕರ ಹಾತು ತೋರಿತಿದ್ದೀನಿ. ಬೇಕಿದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಷ್ಟಕ್ಕೂ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ವೇದಾಂತ್ ಅವರಿಗೆ ನೀವು ಕ್ಲೋಸ್ ಫ್ರೆಂಡ್ ಅಂತೆ. ದಯವಿಟ್ಟು ನಮ್ಮ ವಿಚಾರನ ಅವ್ರ ಹತ್ರ ಹೇಳಿ ನಮ್ಮಿಬ್ಬರು ಮದುವೆ ಮಾಡಿಸ್ಕೊಡಿ. ವೇದಾಂತ್ ಅವ್ರಿಗೆ ನಮ್ಮ ವಿಷಯ ತಿಳಿಸಿ ಸಹಾಯ ಮಾಡಿ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಶ್ಯೂರ್. ಭಾವ ನೀವಾ? ಅದಿತಿ, ನೀನ್ ನನ್ನಿಂದ ಖಂಡಿತವಾಗ್ಲೂ ನಂಬೋದಕ್ಕಾಗ್ತಿಲ್ಲ ಅದಿತಿ. ನಮ್ ಧ್ರುವನ ಲವ್ ಮಾಡ್ತಿರೋ ಹುಡುಗಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ನೀನ್ ಧ್ರುವ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ಭಾವ, ನಿಜ ಹೇಳ್ಬೇಕಂದ್ರೆ ನಾನು ಅವನಿಗೋಸ್ಕರನೇ ಬದುಕಿರೋದು. ನಂಗೆ ಅವನಂದ್ರೆ ತುಂಬ ಇಷ್ಟ. ಇಷ್ಟೊತ್ತಿಗೆ ವೇದಾಂತ್ ನಾನು ಕಳಿಸಿರೋ ಹುಡುಗಿನ ಮೀಟ್ ಮಾಡಿರ್ತಾನೆ.
ಅವಳೇ ಧ್ರುವನ್ ಗರ್ಲ್ ಫ್ರೆಂಡು ಅಂತ ಖುಷಿಯಾಗಿರ್ತಾನೆ. ಯಾವುದಕ್ಕೂ ಆ ಮಾನ್ಸಾಗೆ ಒಂದು ಫೋನ್ ಮಾಡಬೇಕು. ಮಾನ್ಸ, ವೇದಾಂತ್ ಬಂದಿದ್ನ? ಅವನು ನಿನ್ನ ಜೊತೆ ಮಾತಾಡಿದ್ನ? ವಾಟ್? ವೇದಾಂತ್ ಬಂದಿರ್ಲಿಲ್ವಾ? ಮಾನಸ, ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಓಕೆ, ನಾನು ಕಾಲ್ ಮಾಡ್ತೀನಿ. ಇವ್ನು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಇವ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತಲೇ ಅರ್ಥ. ನಾನು ಹೇಳಿದ ಲೊಕೇಶನ್ಗೆ ಇವನು ಹೋಗ್ಲಿಲ್ವಾ? ಅಥವಾ ವೇದಾಂತ್ಗೆ ನಮ್ಮ ಪ್ಲ್ಯಾನ್ ಬಗ್ಗೆ ಏನಾದರೂ ಡೌಟ್ ಬಂದಿರ್ಬೋದಾ? ಯಾರಾದರೂ ಕನ್ಫ್ಯೂಸ್ ಮಾಡಿದಾರಾ? ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ವೇದಾಂತ್ ಎಲ್ಲಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ಅತ್ತೆ, ಏನತ್ತೆ, ಏನೋ ಟೆನ್ಷನ್ ಇದ್ದೀರಾ ಅನ್ಸುತ್ತೆ. ಅದು ಹೇಳಿ ಅತ್ತೆ, ಯಾಕೆ ನಿಲ್ಸ್ಬಿಟ್ರಿ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವೇದ ನಾನು ಪ್ಲಾನ್ ಮಾಡಿರೋ ಜಾಗಕ್ಕೆ ಹೋಗಿ ರಾಜಣ್ಣ ಲವ್ ಮಾಡ್ತಿರೋ ಹುಡುಗಿನ ಮೀಟ್ ಮಾಡಿದ್ನೋ ಇಲ್ವೋ ಅಂತ ತಾನೇ ನಿಮ್ಮ ಟೆನ್ಷನ್ನು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ವೇದನ್ ಕರೆಕ್ಟಾಗಿರೋ ಲೊಕೇಶನ್ಗೆ ಹೋಗಿದ್ದಾನೆ. ಪಾಪ ಮುಂಚೆ ಹೊರಟಾಗ ರಾಂಗ್ ಲೊಕೇಶನ್ಗೆ ಹೋಗ್ತಿದ್ದ. ಕನ್ಫ್ಯೂಸ್ ಆಗಬಾರ್ದು ಅಂತ ನಾನೇ ಅವನಿಗೆ ಕರೆಕ್ಟ್ ಲೊಕೇಶನ್ ಕಳಿಸ್ದೆ. ಈಗ ನಾನು ಕಳಿಸಿದ ಲೊಕೇಶನ್ಗೆ ಹೋಗಿದ್ದೆ. ಏಯ್ ಸುಹಾಸಿನಿ, ನೀನು ಕ್ರಿಮಿನಲ್ ಅಂದರೆ ನಾನು ನಿನ್ಗಿಂತ ಕ್ರಿಮಿನಲ್. ಅಷ್ಟು ಈಸಿಯಾಗಿ ಈ ರೌಡಿ ಬೇಬಿನ ಯಾಮರ್ಸೋದಕ್ಕಾಗಲ್ಲ. ನೀನು ಬೆರಳು ತೋರಿಸಿದ್ರೆ ನಾನು ಕೈನೇ ನೋಗ್ತೀನಿ. ನನಗೆ ನೀರು ಕುಡಿಸ್ಬೇಕು ಅಂದರೆ ನೀನು ಇನ್ನೊಂದು ಜನ್ಮ ಹುಟ್ಟಬರ್ಬೇಕು. ಇಷ್ಟು ವರ್ಷ ನೀನು ನಮ್ಮ ಎದುರಿಗಿದ್ರು ಧ್ರುವನ್ ಲವ್ ಮಾಡ್ತಿರೋ ಹುಡುಗಿ ನೀನೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ನೀನು ಯಾವತ್ತೂ ನನ್ನ ಹತ್ರ ಬಂದು ಹೇಳ್ಕೊಳ್ಳಿಲ್ಲ. ಹೋಗ್ಲಿ ಬಿಡ. ನೀವಿಬ್ರು ಯಾವಾಗಿಂದ ಪ್ರೀತಿಸ್ತಾ ಇದ್ದೀರಾ? ಬಾಬಾ, ಆಲ್ಮೋಸ್ಟ್ 1 ಇಯರ್ ಆಯಿತು. ಲಾಸ್ಟ್ ಇಯರ್ ಹೋಳಿ ಇತ್ತಲ್ಲ, ಆಗಲೇ ಧ್ರುವ ನಂಗೆ ಪ್ರಪೋಸ್ ಮಾಡಿದ್ದು. ಅದಿತಿ, ಐ ಲವ್ ಯು. ಆಗಲೇ ಈ ಲಾಕೆಟ್ ಕೂಡ ಕೊಟ್ಟಿದ್ದು. ತಗೊಳ್ತೀನಿ. ವಸಿಷ್ಠ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅದಿತಿ, ಇಷ್ಟೆಲ್ಲ ಆಯ್ತಾ? ಬಾಬಾ, ಹಾಗೆ ನೋಡಿದ್ರೆ ಲಾಸ್ಟ್ ಇಯರ್ ಹೋಳಿ ಹಬ್ಬದ ಟೈಮಲ್ಲೇ ನಮ್ಮ ಸಂತೋಷದ ದಿನ ಆಗಿರಬೇಕಾಗಿತ್ತು. ಆದರೆ ಯಾರು ಕಣ್ಣು ಬಿತ್ತೋ ಏನೋ, ಆವತ್ತಿಂದ ದುಃಖ ದಿನನೇ ಆಗೋಗಿದೆ. ಅವತ್ತೇ ಧ್ರುವಂಗೂ ಆಕ್ಸಿಡೆಂಟ್ ಆಗೋಯ್ತು. ಅದೆಲ್ಲ ಆಗಿದ್ದು ನನ್ನಿಂದಾನೇ ಅನ್ನೋ ಗಿಲ್ಟ್ ಕಾಡೋಕೆ ಶುರು ಆಯಿತು. ಅದಕ್ಕೆ ನಮ್ಮ ಪ್ರೀತಿ ವಿಷಯನ ಯಾರ ಹತ್ರನೂ ಹೇಳೋಕ್ಕೆ ಹೋಗಲಿಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೆ. ನೆನಪಾದಾಗ
ಬೆಕ್ಕಿ ಬೆಕ್ಕಿ ಅಳ್ತಿದ್ದೆ ಅಷ್ಟೆ. ಸಮಾಧಾನ ಮಾಡ್ಕೋದೈತಿ. ಆಕ್ಸಿಡೆಂಟ್ ಅಷ್ಟೇ, ಯಾರೇನು ಮಾಡೋದಕ್ಕಾಗುತ್ತೆ? ಅದಕ್ಕೆ ಯಾರು ಹೊಣೆ ಅಲ್ಲ. ಆದರೂ ನಂಗೆ ಗಿಲ್ಟ್ ಫೀಲ್ ಕಾಡ್ತಿದೆ ಬಾವ. ನಂಗೆ ಧ್ರುವನ ನೋಡ್ಬೇಕಂತ ಅನಿಸ್ದಾಗಿಲ್ಲೆಲ್ಲ ನರ್ಸ್ ಗೆಟಪ್ ಹಾಕೊಂಡು ನಿಮ್ಮ ಮನೆಗೆ ಬರ್ತಿದ್ದೆ. ವಾಟ್? ನರ್ಸ್ ವೇಷದಲ್ಲಿ ಬರ್ತಿದ್ದು ನೀನಾ? ಹಾಂ ಬಾಬಾ, ಆ ಮಲಯಾಳಿ ನರ್ಸು ನಾನೇ. ಈ ವಿಷಯ ಸೀರಿಯಸ್ ನನಗೆ ಗೊತ್ತಿರಲಿಲ್ಲ ಅದಿತಿ. ಅಷ್ಟೇ ಅಲ್ಲ ಬಾವ, ನರ್ಸ್ ಗೆಟಪ್ ಹಾಕೊಂಡು ಧ್ರುವನ್ ನೋಡೋಕೆ ಬಂದಾಗ್ಲೇ ನಮ್ಮ ಲವ್ ವಿಷಯ ಅದಕ್ಕೆ ಗೊತ್ತಾಗಿತ್ತು. ಆಗ ಅದಕ್ಕೆ ನಮ್ಮ ಲವ್ ವಿಷಯನ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು. ಆದರೆ ನಾನೇ ಬೇಡ ಅಂತ ತಡೆದಿದ್ದು. ಆಮೇಲೆ ಅದು ಹೇಗೋ ಅಪ್ಪಂಗೆ ನಮ್ಮ ಲವ್ ವಿಷಯ ಗೊತ್ತಾಯಿತು. ಅಪ್ಪ ನನಗೆ ನಿಮ್ಮ ಮನೆಗೆ ಬರೋದಕ್ಕೆ ಬಿಡಲಿಲ್ಲ. ಹೀಗೆ ಧ್ರುವನ ತುಂಬ ನೋಡ್ಬೇಕನ್ನಿಸ್ತಿದೆ ಅಂತ ಅದಕ್ಕೆ ಹತ್ರ ಹೇಳ್ಕೊಂಡಾಗ ಅವರು ಧ್ರುವನ ಆಚೆ ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ರು. ಹೀಗೆ ಕೊನೆ ದಿನ ನೀವು ಧ್ರುವನ ಪಾರ್ಕಿಗೆ ಕರ್ಕೊಂಡು ಬಂದ್ರಿ. ಆಗ ನಾನು ಬಂದು ಹಾಗಾದ್ರೆ ಧ್ರುವನ್ ಕೆನೆಗೆ ಮುತ್ತು ಕೊಟ್ಟಿದ್ದು ನೀನೇ ಅಂತ ಆಯ್ತು. ಅದಿತಿ, ನೀನು ಈ ವಿಷಯ ಯಾಕೆ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ? ನೀನು ನನಗೂ ಅಮ್ಮಗೆ ಇಬ್ಬರಿಗೂ ಕ್ಲೋಸ್ ಅಲ್ಲ. ಇನ್ಫ್ಯಾಕ್ಟ್ ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ನನಗೆ ಹೇಳಿದೆ ತಾನೆ. ನೀನು ಹೇಳಿದ್ರೆ ನಾವಿಬ್ರು ಏನು ಬೇಡ ಅಂತ ಹೇಳ್ತಿದ್ದೆ. ಹೇಳ್ಬೋದಿತ್ತು ಬಾವ. ನಾನು ಧ್ರುವನ್ ಇಷ್ಟಪಡ್ತಿರೋದು ಅಪ್ಪಂಗೆ ಇಷ್ಟ ಇಲ್ಲ. ಅದಕ್ಕೆ ಹೇಳೋಕ್ಕೂ ನಂಗೆ ಮನಸ್ಸಾಗಲಿಲ್ಲ. ಏನು ಹೇಳ್ತಿದ್ಯಾ ಅದಿತಿ? ಅಪ್ಪನಿಗೆ ಧ್ರುವನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಲ್ವಾ? ಯಾಕೆ ಬಾವ, ನಿಂಗೆ ಅಪ್ಪನ ಬಗ್ಗೆ ಗೊತ್ತೇ ಇದೆ ಅಲ್ವಾ? ಅವರು ಸ್ವಾಭಿಮಾನಿ, ಮರ್ಯಾದೆಗೋಸ್ಕರ ಅಂಜಿ ಬದುಕೋರು. ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಅವ್ರು ಸಹಿಸ್ಕೊಳ್ಳಲ್ಲ. ಈಗ ಆಲ್ರೆಡಿ ಇಬ್ಬರು ಹೆಣ್ಮಕ್ಳು ಒಂದೇ ಮನೆ ಕೊಟ್ಟಿದ್ದೀವಿ. ಈಗ ನಿನ್ನೂ ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಧ್ರುವನ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು ಅಪ್ಪ ಬೇಡ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ನಾಟ್ ಡನ್. ಅಪ್ಪ ಈ ರೀತಿ ಯೋಚನೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಲವ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಅದನ್ನು ಅನುಭವಿಸೋರಿಗೆ ಮಾತ್ರ ಅದರ ಬೆಲೆ ಗೊತ್ತಿರೋದು. ಹಾಗೆ ಅದನ್ನು ಹೇಳ್ಕೊಳ್ಳದೆ ಬಚ್ಚಿಟ್ಕೊಳ್ಳೋದು ಎಷ್ಟು ಪೈನ್ಫುಲ್ ಅಂತ ಕೂಡ ನನಗೆ ಗೊತ್ತಾಗಿತ್ತು. ಅದಿತಿ, ಧ್ರುವನ್ನ ಈ ಪರಿಸ್ಥಿತಿಯಲ್ಲಿ ನೀನು ಪ್ರೀತಿಸ್ತಿದ್ಯಾ ಅಂದರೆ ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನೀನು ಅದನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ನೀನೇನು ಹೆದರ್ಕೊಳ್ಬೇಡ ಅದಿತಿ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನಾನು ನಿಮ್ಮಿಬ್ಬರು ಮದುವೆ ಖಂಡಿತ ನಾನು ಮಾಡಿಸ್ತೀನಿ. ಆದರೆ ಹೀಗೆ ಮದುವೆ ಬೇಡ. ಧ್ರುವ ಸ್ವಲ್ಪ ಹುಷಾರಾಗಲಿ. ಅವನು ಈಗಿರೋ ಪರಿಸ್ಥಿತಿಯಲ್ಲಿ ಮದುವೆ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅವ್ನು ಸ್ವಲ್ಪ ರಿಕವರ್ ಆಗಲಿ. ಆಮೇಲೆ ನಾನೇ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಾವಾ, ಬಾವಾ, ಆದಷ್ಟು ಬೇಗ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಬಾವಾ. ಅದಿತಿ, ಧ್ರುವ ಈಗ ತಾನೇ ಸರಿ ಹೋಗ್ತಿದ್ದಾನೆ. ಈಗ ಓಡಾಡೋದಕ್ಕೆ ಶುರು ಮಾಡಿದ್ದಾನೆ. ಇಷ್ಟು ಬೇಗ ಮದುವೆ ಮಾಡಿಸೋದು ಇಟ್ಸ್ ನಾಟ್ ಅಡ್ವೈಸಬಲ್. ಬಾವಾ, ನೀವು ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಅವನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಮುಂಚೆನೂ ಅವನ ಜೊತೆ ಮಾತಾಡಬೇಕು, ಅವನನ್ನ ನೋಡಬೇಕು ಅಂತ ತುಂಬ ಅನಿಸೋದು. ಅದೇ ಕಾರಣಕ್ಕೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದಿದ್ದು. ಅದೇ ಈಗ ಬೇಗ ಮದುವೆ ಆದರೆ ಅವನ ಜೊತೆಗಿದ್ದು ಅವನ್ನ ಇನ್ನೂ ಹುಷಾರಾಗೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ಬಾವಾ, ನನ್ನನ್ನು ನಂಬಿ ನಮ್ಮನ್ನು ಆದಷ್ಟು ಬೇಗ ಮದುವೆ ಮಾಡಿಸಿ. ಪ್ಲೀಸ್ ಬಾವಾ, ಬೇಕಿದ್ರೆ ನಿಮ್ಮ ಕೈ ಮುಗಿತೀನಿ. ಅದಿತಿ, ಸರಿ, ಹೌದು ಅದಿತಿ, ನೀನೊಂದು ಜೊತೆ ಇದ್ರೆ ಧ್ರುವ ಖಂಡಿತವಾಗ್ಲೂ ಬೇಕಾದ್ರೆ ರಿಕವರ್ ಆಗ್ತದೆ. ಏನಾದರೂ ಮಾಡಬೇಕು.
I'll figure out something. ಶ್ರೀಕಾಂತ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೆಂಡತಿ, ನೀವ್ಯಾಕೆ ನಿಂತಿದ್ದೀರಾ? ಸ್ಟ್ರೈನ್ ಆಗುತ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಸಿಷ್ಠ ಫ್ಯಾಮಿಲಿಯ ಮೆಂಬರ್ಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಸಿಷ್ಠ ಫ್ಯಾಮಿಲಿಯ 3ನೇ ಸೊಸೆ ಆಗಮಿಸಲಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಅವರು ಬರುವವರೆಗೂ ತಾವೆಲ್ಲರೂ ಶಾಂತಚಿತ್ತರಾಗಿ ವರ್ತಿಸಬೇಕಾಗಿ ವಿನಂತಿ. ಈಗೇನು ಧ್ರುವನ್ ಗರ್ಲ್ಫ್ರೆಂಡ್ ಯಾರು ಅಂತ ಹೇಳ್ತೀರಾ ಇಲ್ವಾ? ಆದ್ಯ ನಿನ್ನ ಸ್ವಂತ ಗಂಡನ ಹತ್ರನೇ ಹೇಳಲ್ಲ ಅಂತೀಯಲ್ವಾ? ಅಲ್ಲ, ಯಾಕೆಂದ್ರೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಅದೇನೋ ಹೇಳ್ತಾರಲ್ಲ, ಅಡುಗೆ ಆಗೋವರೆಗೂ ಇದ್ರಂತೆ, ಆರೋವರೆಗೂ ಇರ್ಲಿಲ್ಲಂತೆ. ಹಾಗಾಯ್ತು ನಿಮ್ಮ ಕತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅವಳೇ ಬರ್ತಾಳೆ. ರೀ ಆರ್ತಿ ಅವರೇ, ಬಾವನ್ ಡೈಲಾಗೆ ನಾನು ರಿಪೀಟ್ ಮಾಡಬೇಕಾಗುತ್ತೆ. ಹೇಳ್ಬೋದಾಗಿತ್ತಲ್ವೇನ್ರಿ? ನಾನು ಅತ್ತಿಗೆ ಡೈಲಾಗ್ನ ರಿಪೀಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಣ್ಣ, ಇಷ್ಟೊತ್ತಿಗೆ ಬರಬೇಕಿತ್ತು ಅಲ್ವಾ? ಬರ್ತಾರಿರೋ ಅದ್ಯಾ. ಅಗ್ರಜ, ನೀನು ಆ ಹುಡುಗಿನ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎಷ್ಟೊತ್ತು? ಯಾಕೆ ವೇದಾಂತ್, ಸಿಗ್ಲಿಲ್ವಾ ಏನೋ? ಅಜಾರಿ, ನಾನು ಕೆಲಸ ಕೈ ಹಾಕಾದ್ಮೇಲೆ ಸಿಗಲ್ಲ ಆಗಲ್ಲ ಅನ್ನೋ ಮಾತೇ ಇಲ್ಲ. ಓನ್ಲಿ ಸಕ್ಸಸ್. ಧ್ರುವ, ನೀನು ಹುಡುಗಿ ನೋಡೋದಕ್ಕೆ ನೀನು ರೆಡಿ ಆಗಿದೆಯಾ? ಹುಡುಗಿ ಇದೆ ವೇದಾಂತ್. ಕಾಂತ, ಎಲ್ಲರೂ ಕಣ್ಮುಚ್ಚಿ. ಯಾಕ್ರಿ? ಅಯ್ಯೋ, ಹೇಳ್ತೀನಿ ಕಣ್ಮುಚ್ಚಿ. ವಿಕ್ಕಿ, ಕಾಂತಂದು ಇದ್ದಿದೆ, ಮುಚ್ಕೋ. ಮುಚ್ಕೋಬೋದು ಬಾವ, ನಾನು ಪರ್ಸು ದುಡ್ಡೆಲ್ಲ ಕದ್ಬಿಡ್ತಾನೆ ಅಂತ ಭಯ. ಅದಕ್ಕೆ ನಾನೆಲ್ಲ ರೂಮಲ್ಲಿ ಬಿಟ್ಟು ಬಂದೆ. ಆರ್ತಿ ಮೇಡಮ್, ನೋ ಇದು ಮೋಸ ಪ್ಲೀಸ್ ಕಣ್ಮುಚ್ಚಿ. ಬಾಸ್, ನೀವು ಕಣ್ಮುಚ್ಚಿ ಬಾಸ್, ಸರ್ಪ್ರೈಸ್ ಇರ್ಲಿ. ಮೇಡಮ್, ನೀವು ಕಣ್ಮುಚ್ಚಿ. ಕಣ್ ಕಾಣಲ್ಲ, ಕಣ್ ಮುಚ್ಬೇಕಂತ. ರೀ ಕಾಂತ, ಕರ್ಸ್ರಿ ಬೇಗ. ಮೇಡಮ್, ಬೇಗ ಬನ್ನಿ. ಇನ್ನು ಎಷ್ಟೊತ್ರಿ? ಬೇಗ ಕರ್ಸ್ರಿ. ಅಸಲಿ ಆಟ ಇವಾಗ ಶುರು. ಮೇಡಮ್, ಬನ್ನಿ. ವೇದಾಂತ್, ನಮ್ಗದೆಲ್ಲ ಗೊತ್ತಿಲ್ಲ. ನೀವು ಬೇಗ ಈ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡಿ. ಕುಂಬಳಕಾಯಿ ಬೇಗ ಅಮ್ಮ. ಏನ್ ಅಗ್ರಜ ನೀನು ಹುಡುಗಿ ತೋರಿಸು ಅಂದ್ರೆ ಐಸ್ ಪೈಸ್ ಆಡಿಸ್ತಾ ಇದೆಯಲ್ಲ? ವೇದಾಂತ್, ಹುಡುಗಿ ನೋಡೋಕೆ ಮುಂಚೆ ನಮ್ಮ ಕಣ್ಣೆಲ್ಲ ಕ್ಲೋಸ್ ಮಾಡ್ತಿದ್ದೀರ ಅಂದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ. ಏನು ಹುಡುಗ್ರ ಏನೋ, ಆ ಹುಡುಗಿನ ತೋರಿಸ್ತೀನಿ ಅಂತ ಕಣ್ಣು ಮುಚ್ಚಿ ಅಂದ್ರೆ ನಾವು ಮುಚ್ಚಿದ್ದೀವಿ, ಇನ್ನೂ ತೋರಿಸ್ಲೇ ಇಲ್ಲ ಹುಡುಗಿನ. ಅಜ್ಜಿ, ನೀವ್ ಯಾಕೆ ಅಜ್ಜಿ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನಿಮಗೆ ಕಣ್ಣು ಮುಚ್ಕೋ ಅಂದ್ರೂ ಒಂದೇ, ಸುಮ್ಮನಿರು ಅಂದ್ರೂ ಒಂದೇ, ಎಲ್ಲ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ರೂಲ್ಸ್ ಅಂತ ಕಮ್ಮಂಗಿ ಕಾಂತ ಹೇಳ್ದ ಅಲ್ವೇನಾ? ಸುಮ್ಮನೆ ನಿಂತ್ಕೊಳ. ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ದಸರಾ ಗೊಂಬೆ ಕಣು, ದಸರಾ ಗೊಂಬೆ ಕಣು, ದಸರಾ
ಬೇಗ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಬೇಗ. ಈ ಕಾಂತ ಇನ್ನೂ ಎಷ್ಟೊತ್ರಿ? ಬಂದ್ರು ಚೋಟ ಬಾಸ್, ಬಂದ್ರು ಬನ್ನಿ ಮೇಡಮ್, ಬೇಗ ಕರೆಸ್ರಿ ಕಾಂತ. ಬಂದ್ರು. ಈಗ ವಸಿಷ್ಠ ಕುಟುಂಬಸ್ಥರು ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಓಪನ್ ಮಾಡಿ.